ಈ ರೀತಿ ಅರ್ಧ ರಾತ್ರಿಲಿ ಕುಡ್ಕೊಂಡು ತೂರಾಡ್ಕೊಂಡು ಮನೆಗೆ ಬರೋದಲ್ದೆ ಕುಡ್ತಿದ್ದಕ್ಕೆ ಕಾರಣ ಬೇರೆ ಹೇಳ್ತಿದ್ದೀರಾ. ನೀವೆಲ್ಲ ಹೋಗಿ ಮಲ್ಕೊಳ್ಳಿ, ನಾನು ಇವನು ವಿಚಾರಿಸ್ಕೊತೀನಿ. ಹೋಗ್ಲಿ ಬಿಡಿ ತಾತ, ಕುಡಿದು ನಿಲ್ಲಕ್ಕಾಗದೆ ತೂರಾಡ್ತಾ ಇದ್ದಾರೆ. ಇವತ್ತು ರಾತ್ರಿ ಮನೇಲೇ ಇದ್ದು ಬೆಳಗ್ಗೆ ಬೇಕಿದ್ರೆ ಎದ್ದೋಗ್ಲಿ. ಹೌದು ತಾತ, ಅವರು ಇಂಥ ಪರಿಸ್ಥಿತಿನಲ್ಲಿ ಹೊರಗಡೆ ಹೋಗಿ ಏನಾದರೂ ಅನಾಹುತ ಆದರೆ ಇವತ್ತೊಂದಿನ ಕ್ಷಮಿಸ್ಬಿಡಿ ತಾತ. ಕ್ಷಮಿಸೋದ? ಇವನ್ ಮಾಡಿರೋದು ಕ್ಷಮಿಸೋ ಅಂತ ತಪ್ಪಲ್ಲ. ನಿಮ್ಗೇನು ಹೇಳಿದೆ ನಾನು? ಹೋಗಿ ಮಲ್ಕೊಳ್ಳಿ ಅಂತ ತಾನೆ? ಹೋಗಿ ಮಲ್ಕೊಳ್ಳಿ. ನನಗೆ ಚೆನ್ನಾಗಿ ಗೊತ್ತು ಇವನಿಗೆ ಏನು ಮಾಡಬೇಕು ಅಂತ. ತಾತ, ಇವ್ರು ಮಾಡಿರೋ ಪಾಪಕ್ಕೆ ಇವ್ರಿಗೆ ಏನ್ ಮಾಡಿದ್ರು ಕಡಿಮೆನೆ. ನೀನೇನೆಲ್ಲ ನಿಂತಿದ್ಯಾ? ನಿನಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ಹಾಗಲ್ಲ ತಾತ, ಮನ್ಸಿಗೆ ನೋವಾಗಿ ಕುಡ್ಕೊಂಡು ಬಂದೆ ಅಂತ ಅವರೇ ಹೇಳ್ತಾ ಇದ್ದಾರಲ್ಲ. ಹೀಗೆ ನೊಂದ್ಕೊಂಡಿರೋರ್ನ ಮನೆಯಿಂದ ಆಚೆ ಹಾಕಿದ್ರೆ ಅವ್ರಿಗಿನ್ನೂ ನೋವಾಗಲ್ವಾ? ಪ್ಲೀಸ್ ತಾತ, ಇವತ್ತೊಂದಿನ ಅವ್ರನ್ನ ಮನೇಲಿರಕ್ಕೆ ಬಿಡಿ. ಈ ಮನೆಯಲ್ಲಿ ಹಿರಿಯರು ಅಂತ ಇರೋದು ನೀವು ಅಂಕಲ್ ಇಬ್ಬರೇನೆ. ಅಪ್ಪ ಹೋದ್ಮೇಲೆ ಅವ್ರ ಸ್ಥಾನನ ನೀವುಗಳ್ತಾನೆ ತುಂಬಬೇಕು. ಅವರಿದ್ದಷ್ಟು ದಿನಾನು ಅಂಕಲ್ಲು ಅಪ್ಪನ ಚೆನ್ನಾಗೇ ನೋಡಿಕೊಂಡ್ರು. ಈಗ ಇವ್ರ ಮಗಳ ಸ್ಥಾನದಲ್ಲಿ ನಿಂತು ನಾನು ತಾನೇ ಇವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಪ್ಲೀಸ್ ತಾತ, ದಯವಿಟ್ಟು ಅವ್ರು ಮಾಡಿರೋ ತಪ್ಪನ್ನ ಕ್ಷಮಿಸ್ಬಿಡಿ. ಆಯ್ತು, ನೀವು ಮಲ್ಕೋ. ಕೇಳಿಸ್ಕೊಂಡ್ಯೇನೋ? ಆ ಮಗು ಹೇಳಿದ್ದನ್ನ ಕೇಳಿಸ್ಕೊಂಡ್ಯಾ? ನಿನ್ನನ್ನ ಅವಳು ತಂದೆ ಸ್ಥಾನದಲ್ಲಿ ಇಟ್ಟಿದ್ದಾಳೆ. ನೀನು ಮಾಡಿದ ತಪ್ಪನ್ನ ಕ್ಷಮಿಸು ಅಂತಂದಿದ್ದಾಳೆ. ಆದರೆ ಅವಳಿಗೆ ಏನು ಗೊತ್ತು ಅವಳ ತಂದೆ ಸಾವಿಗೆ ಕಾರಣನೇ ನೀನು ಅಂತ. ನೀನು ಆ ಶಾರ್ವರಿ ಜೊತೆ ಮಾತಾಡಿದ್ದನ್ನ